ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. ಸನಾತನ ಧರ್ಮದಲ್ಲಿ ಮಾಘ ಪೂರ್ಣಿಮೆಯ ದಿನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ಹುಣ್ಣಿಮೆಯ ಶುಭ ಸಂದರ್ಭದಲ್ಲಿ ಭಕ್ತರು ಪ್ರಯಾಗದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಅಂದ ಹಾಗೆ ಈ ವರ್ಷ ಮಾಘ ಪೂರ್ಣಿಮೆ ಯಾವಾಗ ಬರುತ್ತದೆ ಅಂತ ನೋಡೋಣ ಬನ್ನಿ. ಸನಾತನ ಧರ್ಮದಲ್ಲಿ ಮಾಘ ಪೂರ್ಣಿಮೆ ಮಹತ್ವದ ದಿನ ಎಂದು ಹೇಳಲಾಗುತ್ತದೆ. ಈ ದಿನದಂದು ದಾನ, ದಕ್ಷಿಣೆ, ಗೋದಾನ ಮತ್ತು ಹವನ ಮುಂತಾದ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ. ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ ಮತ್ತು ತಪಸ್ಸು ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ. ನಂಬಿಕೆಗಳ ಪ್ರಕಾರ ತ್ರಿವೇಣಿ ಸಂಗಮದಲ್ಲಿ ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ, ದಾನ, ದಕ್ಷಿಣೆ, ಗೋದಾನ ಮತ್ತು ಹವನದಂತಹ ಧಾರ್ಮಿಕ ಕ್ಷೇತ್ರಗಳನ್ನು ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಮಾಘ ಪೂರ್ಣಿಮೆಯ ದಿನ ಪುಣ್ಯ ಸ್ನಾನ ಮಾಡುವುದಕ್ಕೆ ತ್ರಿವೇಣಿ ಸಂಗಮದಕ್ಕೆ ಹೋಗುವುದಕ್ಕಾಗಿಲ್ಲ ಅನ್ನೋರು ಮನೆಯಲ್ಲಿ ಕೂಡ ಈ ಪುಣ್ಯ ಸ್ನಾನ ಮಾಡ್ಬೋದು. ಮಾಘ ಪೂರ್ಣಿಮೆ ಯಾವಾಗಿದೆ ಅಂತ ಹೇಳಿದ್ರೆ 12 ಫೆಬ್ರವರಿ 2025ನೇ ತಾರೀಕು ಇರೋದ್ರಿಂದ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ನಿಮಗೆ ಹೋಲ್ ಡೇಯಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ನಾನು ಹೇಳ್ತಿರೋದು ರೆಮಿಡಿ ತುಂಬ ಸ್ಪೆಷಲ್ ಆಗಿದೆ. ಈ ಆಚರಣೆ ತುಂಬ ಸ್ಪೆಷಲ್ ಆಗಿದೆ. ಇದು ಮಾಡಿ ನೋಡಿ, ನಿಮಗೆ ತುಂಬ ಲಾಭ ಆಗುತ್ತೆ. ಒಂದು ಚಂಬನ್ನು ತಗೊಳ್ಳಿ, ಯಾವುದು ಚಂಬಾದರೂ ಪರವಾಗಿಲ್ಲ, ಹಿತ್ತಾಳಿದಾದರೂ ತಾಮ್ರದಾದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಚಂಬು ತಗೊಳ್ಳಿ. ಅದರಲ್ಲಿ ನೀವು ಗಂಗಾ ಜಲವನ್ನು ಹಾಕಿ, ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ, ಅದರ ಜೊತೆಯಲ್ಲಿ ಬಿಳಿ ಎಳ್ಳು ಅಥವಾ ಕರಿ ಎಳ್ಳನ್ನು ಹಾಕಿ ಮತ್ತು ಹಸಿ ಹಾಲು ಹಾಕಿ ಈ ಲೋಟ ಹಿಡಿದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ 108 ಸತಿ ಆದರೂ ಹೇಳಿ, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸತಿ ಹೇಳಿ. ನಿಮ್ಮ ಸ್ನಾನದ ನೀರಿನಲ್ಲಿ ನಿಮ್ಮ ಬಕೆಟಿನಲ್ಲಿ ಹಾಕಿ ಸ್ನಾನ ಮಾಡಿ. ಸ್ನಾನ ಮಾಡಬೇಕಾದ್ರೆ ನೀವು ಹೇಳಿಕೊಳ್ಳಿ, ನನ್ನ ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮಗಳು ತಿಳಿದು ಅಥವಾ ತಿಳಿಯದೆ ಮಾಡಿರೋ ತಪ್ಪುಗಳನ್ನು ಕ್ಷಮಿಸಿ ಅಂತ ಹೇಳಿ ಸ್ನಾನ ಮಾಡಿ. ಎರಡನೇ ರಿಚುವಲ್ ಹೇಳ್ತೀನಿ. ಇದು ಎರಡನೇ ರೆಮಿಡಿ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಹಣದ ಆಗಮನ ಆಗುತ್ತೆ, ಹಣದ ಕೊರತೆ ದೂರ ಆಗುತ್ತೆ. ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಬಣ್ಣದ ಸ್ವೀಟ್ ಮಾಡಬೇಕಾಗತ್ತೆ. ಅಂದರೆ ಬೇಸನ್ ಉಂಡೆ ಥರ ಆಗಿರ್ಬೋದು, ಬುಂದೆ ಉಂಡೆ ಆಗಿರ್ಬೋದು, ಇಲ್ಲಾದರೆ ನೀವು ಹಳದಿ ಅನ್ನದಿಂದ ಸಿಹಿ ಆಗಿರ್ಬೋದು, ಇಲ್ಲ ಕೇಸರಿ ಖೀರ್ ಕೂಡ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿಡಿ. ಅದರ ಜೊತೆಯಲ್ಲಿ ಒಂದು ತುಪ್ಪದ ದೀಪ ಮತ್ತು ನೀವು 5 ಲವಂಗ ದೀಪದಲ್ಲಿ ಹಾಕಿ ಇಟ್ಬಿಟ್ಟು ಈ ಮಂತ್ರವನ್ನು ಹೇಳಬೇಕು. ಅದು ಯಾವುದು ಅಂತ ಹೇಳಿದ್ರೆ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ 108 ಸತಿ ಈ ಮಂತ್ರವನ್ನು ಹೇಳಬೇಕು. ನಂತರ ಈ ಸ್ವೀಟ್ ಮಾಡಿರ್ತೀರಲ್ಲ, ಈ ಸ್ವೀಟನ್ನು ಮನೆಯ ಕುಟುಂಬದವರು ಪ್ರಸಾದವಾಗಿ ಸ್ವೀಕರಿಸಿ. ಹಾಗೆ ತುಪ್ಪದ ದೀಪದಲ್ಲಿ ನೀವು 5 ಲವಂಗ ಹಾಕಿರ್ತೀರಲ್ಲ, ತುಪ್ಪದ ದೀಪ ಎಲ್ಲ ಉರಿದಾದ ಮೇಲೆ ಈ 5 ಲವಂಗ ತೆಗೆದು ಯಾವುದಾದ್ರೂ ಗಿಡದಲ್ಲಿ ಹಾಕಿ. ಮೂರನೇ ರಿಚುವಲ್ ಹೇಳ್ತೀನಿ. ಇದು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಿಲ್ವರ್ ಗ್ಲಾಸ್ ಆದರೂ ತೊಗೊಳ್ಳಿ, ಇಲ್ಲಾದರೆ ಒಂದು ಗಾಜಿನ ಬಾಟ್ಲಿ ತೊಗೊಳ್ಳಿ. ಅದರಲ್ಲಿ ನೀರನ್ನು ತುಂಬಿ ಅದರ ಮೇಲೆ ಒಂದು ತೆಳು ಬಟ್ಟೆ ಆದರೂ ಮುಚ್ಚಬಹುದು, ಇಲ್ಲಾದರೆ ಯಾವುದಾದ್ರೂ ಟ್ರಾನ್ಸ್ಪರೆಂಟ್ ಲೋಟ ಇದ್ದರೂ ಕೂಡ ಮುಚ್ಚಿದ್ರೆ ಆಯಿತು. ಅಂದರೆ ಟೀ ಕಪ್ ಆಗಿದ್ದರೂ ಕೂಡ ಅದರ ಉಲ್ಟಾ ಮುಚ್ಚಿದರೆ ಅದು ಮುಚ್ಚುತ್ತೆ. ಅದು ನೀವು ಬೆಳದಿಂಗಳಲ್ಲಿ ಅಂದರೆ ಚಂದ್ರನ ಬೆಳಕಿನಲ್ಲಿ 12ನೇ ತಾರೀಕು ಫೆಬ್ರವರಿ 2025 ಚಂದ್ರನ ಬೆಳಕಿನಲ್ಲಿ ಇಡಬೇಕು. ಕುಳಿತು ನಿಮ್ಮ ವಿಶಸ್ ಕೂಡ ಪ್ರೇ ಮಾಡಿ. 1 ಗಂಟೆ ನಂತರ ಈ ನೀರು ಮನೆಯಲ್ಲಿ ಎಲ್ಲರೂ ತಗೊಳ್ಳಿ. ನಂತರ ಮನೆಯಲ್ಲಿ ಪ್ರೋಕ್ಷಣೆ ಕೂಡ ಮಾಡಿ. ಈ ನೀರು ನೆಕ್ಸ್ಟ್ ಡೇ ಕೂಡ ಕುಡಿಬೋದು, ಹಾಗೆ 3-4 ದಿನ ಕೂಡ ಇಟ್ಟು ಕುಡಿಬೋದು. ಈ ರಿಚುವಲ್ ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದು ಮಾಡಲೇಬೇಕು. ಇದು ದಾನವನ್ನು ಮಾಡಬೇಕು. ನೀವು ಚಾರಿಟಿಗಾದರೂ ಡೊನೇಟ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಬಡವರು ವೃದ್ಧಾಶ್ರಮಕ್ಕಾದರೂ ಹೋಗಿ ಡೊನೇಟ್ ಮಾಡ್ಬೋದು. ತುಂಬ ಅವಶ್ಯಕತೆ ಇರೋರಿಗೆ ನೀವು ದಾನವನ್ನು ಮಾಡಬೇಕು. ಕಂಬಳಿ ದಾನ ಆಗಿರ್ಬೋದು, ಇಲ್ಲ ಚಳಿಗಾಲ ಇರೋದ್ರಿಂದ ನೀವು ವುಲನ್ ಐಟಮ್ಸ್ ಆಗಿರ್ಬೋದು, ಅಥವಾ ಊಟ ಆದರೂ ಡೊನೇಟ್ ಮಾಡ್ಬೋದು. ಯಾವುದೇ ರೂಪದಲ್ಲಿ ಆದ್ರೂ ಡೊನೇಟ್ ಮಾಡಿದ್ರೆ ಒಳ್ಳೆಯದು. ಇಲ್ಲಿರುವ ಉಪಾಯ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.